ಕನ್ನಡ ಜನಗಳಿಗೆ ಯಾವರಿಗೂ ನನ್ನ ನಮಸ್ಕಾರ. ಇವತ್ತೊಂದು ಸ್ಲೀವ್ ಕಟ್ಟಿಂಗ್ ನೋಡೋಣ. ಫಸ್ಟ್ ಚಾರ್ಟ್ನ ಎರಡಾಗಿ ಮಡಿಸಿ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಮಾಡ್ಕೊಂಡು ಸ್ಲೀವ್ ಲೆಂತ್ 7 ಇಂಚು ಮಾಡುತ್ತಾ ಇದ್ದೀನಿ. ಸ್ಟಿಚಿಂಗ್ ಒಂದು 1/2 ಇಂಚು ನಾವು ಎತ್ಕೊಳ್ಳೋಣ. 1/2 ಇಂಚ್ ಅಂದರೆ 1/4 ಇಂಚು 1 ಪಾಯಿಂಟ್ ಇದ್ದರೆ ಸಾಕು. 1/4 ಇಂಚು 1 ಪಾಯಿಂಟ್ ಕರೆಕ್ಟ್గా ನಮಗೆ ಬಂದು ಸ್ಟಿಚಿಂಗ್ ಅಲೌನ್ಸ್ ಕರೆಕ್ಟ್గా ಇರುತ್ತೆ. ಇವಾಗ ಸ್ಟ್ರೈಟಾಗಿ ಒಂದು ಲೈನ್ ಬರ್ಕೊಂಡು ಆರ್ಮ್ ರೌಂಡು 7.5, ಅದರಲ್ಲಿ 1 ಇಂಚು ನಾವು ಮೈನಸ್ ಮಾಡ್ಕೊಂಡು 6.5ಗೆ ಮಾರ್ಕ್ ಮಾಡ್ತೀನಿ. 6.5ಅಲ್ಲಿ ಅರ್ಧ ಮಾಡ್ಕೊಂಡ್ರೆ 3.25. ಆ 3.25ಅಲ್ಲಿ ಆರ್ಮ್ ಹೈಟ್, ಕ್ಯಾಪ್ ಹೈಟ್ ಅಂತಾರೆ ಇದನ್ನು. ಈ ಥರ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಂಡ್ರಿ. ಇದನ್ನೇ ಅಂಡರ್ ಆರ್ಮ್ಸ್ ಅಂತ ಕರೀತಾರೆ. ಸೊ ಒಂದು ಬ್ಲೌಸ್ ಫಿಟ್ಟಿಂಗಾಗಿ ಇರಬೇಕಂದ್ರೆ ಅಂಡರ್ ಆರ್ಮ್ಸ್ ಕರೆಕ್ಟಾಗಿ ಇರಬೇಕು. ಸೊ ಇವಾಗ 6.5 ಅನ್ನೋದು ಅಂಡರ್ ಆರ್ಮ್ಸ್. ಸ್ಟ್ರೈಟಾಗಿ ಒಂದು ಲೈನ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಒಂದು 1/2 ಇಂಚು ತಳ್ಳಿ ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಸೆಂಟ್ರದಲ್ಲಿ ಒಂದು ಲೈನ್ ಮಾಡ್ಕೊಳ್ಳೋಣ. ಅದು ಬಿಟ್ಟು ಪಕ್ಕದಲ್ಲಿ ಇನ್ನೊಂದು 1/2 ಇಂಚಲ್ಲಿ ಒಂದು ಲೈನ್. ಈಗ ಆಮ್ಕೋಲ್ ಪ್ಲಸ್ ಶೋಲ್ಡ್ರ್ವರೆಗೆ ಸ್ಟ್ರೈಟಾಗಿ ಒಂದು ಲೈನ್ ಮಾಡ್ಕೊಂಡು 1/2 ಇಂಚ್ ಮುಂದೆನೇ ಮಾಡ್ಕೊಬೇಕು. ಸೊ ಈಗದ ಸೆಂಟರ್ ಪಾಯಿಂಟ್ನ ಇನ್ನೊಂದು ಸೆಂಟರ್ ಮಾಡ್ಕೊಂಡು ಇದು ಬ್ಯಾಕ್ ಪಾರ್ಟ್, ಅದರಲ್ಲಿ ಇನ್ನೊಂದು ಪಾರ್ಟ್ ಮಾಡ್ಕೊಂಡ್ರೆ ಅದು ಫ್ರಂಟ್ ಪಾರ್ಟ್ ಆಗುತ್ತೆ. ಸೊ ಇವಾಗ ನಮಗೆ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿದ್ರಲ್ವ, ಆ ಸೆಂಟರ್ನ 1/2 ಇಂಚ್ ಮೇಲೆ ಎತ್ಕೊಳ್ಬೇಕು. ಫಸ್ಟ್ ಮಾರ್ಕಿಂದ ಸೆಂಟ್ರ್ ಪಾಯಿಂಟಲ್ಲಿ ಇನ್ನೊಂದು ಲೈನು ಬರ್ಸ್ಕೊಂಡು, ಸೊ ಇವಾಗ ಈ ಥರ ಕ್ರಾಸ್ ಮಾಡಿ ಆ ಸೆಂಟ್ರ್ ಲೈನಿಂದ ಕೆಳಗಡೆ ಒಂದು 1/4 ಇಂಚು ಮಾತ್ರ ಮಾಡ್ಕೊಂಡು, ಮ್ಯಾಗೆ 1/2 ಇಂಚು, ಕೆಳಗಡೆ ಒಂದು 1/4 ಇಂಚು. ಸೊ ಈ ಥರ 3/4 ಇಂಚು ಡಿಫ್ರೆಂಟ್ ಇದ್ದರೆ ನಮಗೆ ಸ್ಲೀವ್ಗೆ ಕರೆಕ್ಟಾಗಿ ಇರುತ್ತೆ. ಮೇಲಿಂದ ಲೈನ್ ಬರ್ಕೊಂಡು ಈ ಫ್ರೆಂಚ್ ಕರ್ವ್ನ ಹಂಗೆ ತಿರ್ಸಿ ಈ ಥರ ಶೇಪ್ ಮಡಗಿ 1/2 ಇಂಚ್ ಮುಂದ್ಗಡೆ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಇರುತ್ತೆ. ಯಾಕಂದರೆ ಇಲ್ಲಾಂದರೆ ನಾವು ಕೈ ತೂಕುವಾಗ ಬ್ಲೌಸ್ ಮೇಲ್ಗಡೆ ಬಂದುಬಿಡ್ತದೆ. ಆ ಥರ ಬರಬಾರ್ದು ಅಂತ ಹೇಳಿದ್ರೆ 1/2 ಇಂಚ್ ಮುಂದ್ಗಡೆ ಮಾರ್ಕ್ ಮಾಡ್ಕೊಬೇಕು. ಸೊ ಈ ಥರ ಬ್ಯಾಕ್ ಪೋರ್ಷನ್ ನಾವು ಮಾರ್ಕ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರಂಟು ಮಾಡ್ಬೇಕಂತ ಹೇಳಿದ್ರೆ ನಾನು ಕಲರ್ ಚೇಂಜ್ ಮಾಡಿ ನೋಡಿಸ್ತೀನಿ ನೋಡಿ ನಿಮಗೆ. ಆ 1/4 ಇಂಚಲ್ಲಿ ಬಂದು ನಿಲ್ಲಿಸ್ಕೊಬೇಕು. ಅದೇ ಸ್ಕೇಲ್ನ ಈ ಥರ ತಿರುಗಿಸಿ ನಾವೇನು ಮಾಡ್ಬೇಕಂದ್ರೆ ಕರೆಕ್ಟ್ ಮಾಡಿ ಮೇಲ್ಗಡೆಯಿಂದ ಒಂದು ಲೈನು ಸ್ಲೀವ್ಸ್ 5.5 ಮಾರ್ಕ್ಬಿಟ್ಟು ಈ ಥರ ನಾವೇನು ಮಾಡ್ಬೇಕಂದ್ರೆ ಸ್ಟ್ರೈಟಾಗಿ ಒಂದು ಲೈನ್ ಬರ್ಸ್ಕೊಳ್ಳೋಣ. ನೆಕ್ಸ್ಟ್ ಆಮ್ಕೋಲ್ 7.5, ಆದರೆ 7.5ಗೆ ಮಡಗಬಾರ್ದು, 7.25 ಮಡಗಬೇಕು. 7.5 ಮೈನಸ್ 1 6.5. ಅರ್ಥ ಆಯ್ತಾ? 6.5 ಅರ್ಧ ಮಾಡಿದ್ರೆ 3.5, 3.25 ಸೇಮ್ ಪೊಸಿಷನ್ ಮಾಡಿದರೆ ನಮಗೆ ತುಂಬ ಜನರಿಗೆ ಬ್ಲೌಸ್ ಮೇಲೆ ಸ್ಲೀವ್ ಕುಂತ್ಕೊಂಡ್ಬಿಟ್ರೆ ನಮಗೆ ಒಂಥರ ಕಾಣಿಸುತ್ತೆ, ಫುಲ್ ಫಿನಿಶಿಂಗ್ ಇಲ್ಲ ಅಂತಾರೆ. ಅದರಿಂದ 6.5ಗೆ ನಾವೇನು ಮಾಡ್ಬೇಕಂದ್ರೆ ಮಡಗಿಬಿಟ್ಟು 7.5 ಆಮ್ಕೋಲ್ ರೌಂಡ್ ಬರಬಾರ್ದು, 7.25 ಬರೋ ಥರ ಮಡಗಿದ್ರೆ ಪರ್ಫೆಕ್ಟಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೇನೆ. ನಮ್ಮ ಸ್ಟೂಡೆಂಟ್ಗೆ ಈ ಥರ ಮಾಡಿ ಹೊಲಿಸಿದ್ದಾರೆ, ಕರೆಕ್ಟಾಗಿ ಬರುತ್ತೆ. ನೀವು ಇದೇ ಥರ ಮಾಡಿದ್ರಂದರೆ ನಿಮ್ಮ ಕಡೆದವರು ಕಸ್ಟಮರ್ ಬರುವಾರಲ್ಲ, ಕಸ್ಟಮರ್ ತುಂಬ ಆಶ್ಚರ್ಯ ಬೀಳೋ ಥರ ಇದು ಬಂದು ನಿಮಗೆ ಕಟ್ಟಿಂಗು ಸಿಕ್ಕತ್ತೆ. ಸರಿನಾ? ಇದು ನಾನು ಫಸ್ಟ್ ಕಟ್ಟಿಂಗು ಕನ್ನಡದಲ್ಲಿ ಮಾತಾಡಿದ್ದೀನಿ. ತುಂಬ ಜನರು ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನನ್ನ ಭಾಷೆ ಡಿಫ್ರೆಂಟ್ಗೆ ಇರ್ಬೋದು. ಮುಂದಕ್ಕೆ ಇನ್ನೂ ಬಂದು
ಕನ್ನಡದಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ಯಾಟರ್ನ್ ಕಟ್ ಮಾಡ್ತಾ ಇದ್ದರೆ ಈ ಥರ ಪಂಚ್ ಮಾಡಿ ಮಾಡ್ಕೊಳ್ಳಿ. ಆವಾಗ ನಿಮಗದು ತುಂಬ ಉಪಯೋಗ ಬೀಳುತ್ತೆ. ಸೊ ಫ್ರಂಟ್ ಶೇಪ್ ಈ ಥರ ನಾವು ಎತ್ಕೊಬೇಕು. ಫ್ರಂಟ್ ಶೇಪ್ ಎತ್ತಿಲ್ಲ ಅಂದರೆ ಬ್ಲೌಸು ನೋಡೋಕ್ಕೆ ಚೆನ್ನಾಗಿರಲ್ಲ. ಅದು ಮಾತ್ರ ಅಲ್ಲ, ಫಿನಿಶಿಂಗ್ ಬರಲ್ಲ, ಒಂಥರ ರಿಂಕಲ್ಸ್ ಬರುತ್ತೆ. ಆ ರಿಂಕಲ್ಸ್ ಎಲ್ಲ ನಾವು ಕಟ್ ಮಾಡ್ಬೇಕಂತ ಹೇಳಿದ್ರೆ ಫ್ರಂಟ್ ಕಂಪಲ್ಸರಿ ನೀವು ಶೇಪ್ ಎತ್ತಲೇಬೇಕು. ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ಥ್ಯಾಂಕ್ಸ್.